ಇವತ್ತು ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನು ಮಾಡಿದ್ರು. HALನಲ್ಲಿ ಪಾದಚಾರಿ ಮಾರ್ಗವನ್ನು ಪರಿಶೀಲನೆ ಮಾಡಿದ್ರು. ಸ್ಪೋರ್ಟ್ಸ್ ಕ್ಲಬ್ ಎದುರು ನಿರ್ಮಿಸಿರುವಂತಹ ಪಾದಚಾರಿ ಮಾರ್ಗ ಇದು. ಕಾಮಗಾರಿ ಪರಿಶೀಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಚಿವ ಕೃಷ್ಣ ಬೈರೇಗೌಡ ಜೊತೆಗೆ GBA ಮುಖ್ಯ ಆಯುಕ್ತರು, 5 ಪಾಲಿಕೆಯ ಆಯುಕ್ತರು, ಚೀಫ್ ಇಂಜಿನಿಯರ್ಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಸಿಟಿ ರೌಂಡ್ಸ್ ಅನ್ನು ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ರೌಂಡ್ಸ್ ಅನ್ನು ಮಾಡ್ತಾ ಇದ್ರು, ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನು. ಮತ್ತೆ ಈಗ ಮುಖ್ಯಮಂತ್ರಿ ಆದ ಮೇಲೂ ಕೂಡ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. HALನಲ್ಲಿ ಪಾದಚಾರಿ ಒಂದು ಇದನ್ನ ನಿರ್ಮಿಸಲಾಗಿದೆ, ಅದನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಪಾದಚಾರಿ ಮಾರ್ಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾಮಗಾರಿ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನೋಡ್ತಿದ್ವಿ ಇಂಜಿನಿಯರ್ಸ್ಗಳು ಇದ್ದಾರೆ, ಜೊತೆಗೆ ಕೃಷ್ಣ ಬೈರೇಗೌಡರು ಇದ್ದಾರೆ, ನಗರಾಭಿವೃದ್ಧಿ ಸಚಿವರು. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾವ ರೀತಿಯಾಗಿ ಕಾಮಗಾರಿ ಆಗಿದೆ ಅನ್ನೋದರ ಕುರಿತಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಕಾಂಗ್ರೆಸ್ ತನ್ನ ಒಂದು ಅಸ್ತಿತ್ವವನ್ನು ಅಂದರೆ BBMP ವ್ಯಾಪ್ತಿಯಲ್ಲಿ, GBA ವ್ಯಾಪ್ತಿಯಲ್ಲಿ ತನ್ನ ಒಂದು ಪ್ರಾಮುಖ್ಯತೆಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಅನಿಸುತ್ತೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಪಾದಚಾರಿ ಮಾರ್ಗವನ್ನು ಪರಿಶೀಲನೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಿರುವಂತಹ ಕ್ಷಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕೂಡ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನಗರಾಭಿವೃದ್ಧಿ ಅವರ ಬಳಿಯಲ್ಲೇ ಇತ್ತು. ಆಗ ಕೂಡ ಸಾಕಷ್ಟು ಬಾರಿ ಈ ರೀತಿ ರೌಂಡ್ಸನ್ನು ಮಾಡ್ತಾ ಇದ್ರು, ಅದರಲ್ಲೂ ಭಾನುವಾರದ ಸಂದರ್ಭದಲ್ಲಿ. ಈಗ ಪಾದಚಾರಿ ಮಾರ್ಗವನ್ನು ವೀಕ್ಷಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಅದು ಮಾಡಿದ್ದಾರೆ ಅನ್ನುವಂಥ ಕುರಿತಾಗಿ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಅವರ ಜೊತೆ ಸಾಥನ್ನು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ರಂಜಿತ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಕೆ ರಂಜಿತ್ ಅವರು ಈಗ ಫೋನಿನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರು ಇದೇ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ. ಈಗ ಪಾದಚಾರಿ ಮಾರ್ಗವನ್ನ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ? ಮಾನಸ, ಖಂಡಿತವಾಗ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾದಚಾರಿ ರಸ್ತೆಗಳನ್ನ ಸಂಪೂರ್ಣವಾಗಿ ಪಾದಚಾರಿಗಳಿಗೆ ಓಡಾಡಕ್ಕೆ ಮುಕ್ತವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 9 ದಿನಗಳಿಂದ GBA ಕಾರ್ಯಾಚರಣೆ ಮಾಡ್ತಿದೆ. ಇದರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಬೆಂಗಳೂರಿನ ನಡೆಸ್ತಿರುವಂತದ್ದು. ಈ ನೆಲೆಯಲ್ಲಿ ನಿನ್ನೆ ಅಷ್ಟೇ ಕೃಷ್ಣ ಬೈರೇಗೌಡರು ಒಂದು ಹಂತದಲ್ಲಿ ನಗರದ ಪ್ರದಕ್ಷಿಣೆಯನ್ನು ಹಾಕಿದ್ರು. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ದೊಡ್ಡನೆಕ್ಕುಂದಿಯಿಂದ ಹಿಡಿದು HSR ಸೇರಿದಂತೆ ಜಯನಗರದವರೆಗೂ ಕೂಡ ಒಂದು ಬೆಳಗ್ಗೆ 11 ಗಂಟೆಗೆ ಶುರುವಾದಂತಹ ಸಿಟಿ ರೌಂಡ್ಸ್ ಈಗ ಈವರೆಗೆ ಕೂಡ ಕಂಟಿನ್ಯೂ ಆಗ್ತಿರುವಂತದ್ದು. ಈಗ ಸದ್ಯಕ್ಕೆ ಸಿಎಂ ಅವರು ಇರುವಂತದ್ದು ಅಶೋಕ ಪಿಲ್ಲರ್ ನಲ್ಲಿ, ಜಯನಗರದ ಅಶೋಕ ಪಿಲ್ಲರ್ ನ 11th ಮೈನ್ ರೋಡ್ ನಲ್ಲಿ ಇದ್ದಾರೆ. ಈಗಾಗಲೇ ಅಶೋಕ ಪಿಲ್ಲರ್ ಜೊತೆಗೆ ಜಯನಗರ ಸುತ್ತಮುತ್ತ ಭಾಗಗಳಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವು ಮಾಡಿದ್ರು, ಇದನ್ನು ಕೂಡ ವೀಕ್ಷಣೆ ಮಾಡಿರುವಂತದ್ದು. ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಥೇಚ್ಛವಾಗಿ ಕಂಪ್ಲೇಂಟ್ ಬರ್ತಿರುವಂತದ್ದು ಒಂದು ಕಡೆಯಿಂದಾಗಿ ಪಾದಚಾರಿ ರಸ್ತೆಗಳು, ಮಾರ್ಗಗಳು ಒತ್ತುವರಿಯಾಗಿದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ GBA ಅಧಿಕಾರಿಗಳಿಗೆ ಸಭೆಯನ್ನು ನಡೆಸಿ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಆ ಒಂದು ವಾರ್ನಿಂಗ್ ನ ಬೆನ್ನಲ್ಲೇ ಎಲ್ಲೆಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಒತ್ತುವರಿಯನ್ನು ತೆರವುಗೊಳಿಸಿದಾರಾ ಅಥವಾ ಜನರ ಸಮಸ್ಯೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಇವತ್ತು ರೌಂಡ್ಸ್ ಅನ್ನು ಹಾಕ್ತಿರುವಂತದ್ದು. ಒಂದು ಹಂತದಲ್ಲಿ ಸಿಎಂ ಜೊತೆ ಇವತ್ತು ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ, ಜೊತೆಗೆ ಶಾಸಕ ಉದಯ ಗರುಡಾಚಾರ್ ಕೂಡ ಇರುವಂತದ್ದು. ಜೊತೆಗೆ 5 ಪಾಲಿಕೆ ಏನಿದೆ ಆ ಒಂದು 5 ಪಾಲಿಕೆಗಳ ಆಯುಕ್ತರು ಕೂಡ ಇವತ್ತು ಸಿಎಂ ಜೊತೆ ಸಿಟಿ ರೌಂಡ್ಸ್ ನಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರು ಕೂಡ ಬಂದೋಬಸ್ತನ್ನ ಮಾಡಿರುವಂತದ್ದು. ಯಥೇಚ್ಛವಾಗಿ ಇವತ್ತು ಸಂಪೂರ್ಣವಾಗಿ ಪಾದಚಾರಿ ಮಾರ್ಗದ ಒತ್ತುವರಿಯಾಗಿದೆ. ಈ ಒಂದು ಒತ್ತುವರಿ ಆಗಿರುವಂತದ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಿರುವಂತದ್ದು. ಈಗಾಗಲೇ ಸುಮಾರು 2000 ಕಿಲೋಮೀಟರ್ ಒತ್ತುವರಿಯನ್ನು ತೆರವುಗೊಳಿಸಿವೆ ಅನ್ನುವಂಥ ನಿಟ್ಟಿನಲ್ಲಿ GBA ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈವರೆಗೆ ಕೂಡ 500 ಕಿಲೋಮೀಟರ್ನಷ್ಟು ಪಾದಚಾರಿ ಒತ್ತುವರಿಯನ್ನ ನಾವು ತೆರವುಗೊಳಿಸಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ತಿಂಗಳ 10ರವರೆಗೆ ಡೆಡ್ ಲೈನ್ ನಿಗದಿ ಮಾಡಲಾಗಿತ್ತು. ಆದ್ರೆ ಡೆಡ್ ಲೈನ್ ನಿಗದಿ ಆಗಿದ್ರು ಕೂಡ ಒತ್ತುವರಿ ತೆರವು ಒಂದು ಹಂತದಲ್ಲಿ ವಿಳಂಬ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಮಾಹಿತಿಯನ್ನ ಪಡ್ಕೊಳ್ತಿರುವಂತದ್ದು. ಮಾನ್ಸ, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.